ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ 2023 ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ರೆ, ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು. ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ 5 ಸರಿ ಬೆರಳು ತೋರಿಸ್ಕೊಂಡು ಎರಡೆರಡು ಕೈ ಎತ್ಬಿಟ್ಟು, ಒಂದು ಕೈ ಎತ್ತಿ 5 ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು, 2 ಕೈ ಎತ್ತಿ 10 ಬೆಳೆದು 10 kg ಅಕ್ಕಿ ಅನ್ನೋರು. ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು. ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಕೊಡ್ತೀನಿ ಕಣಯ್ಯ ಅಂದರು. ಆಯ್ತಾ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತಂದರು. ಆಮೇಲೆ ಎಲ್ಲರಿಗೂ 200 ಯೂನಿಟ್, ಮಾದಪ್ಪ ನಿನ್ನ ಮನೆಗೆ 200 ಯೂನಿಟ್ ಫ್ರೀ ಕಣಯ್ಯ ಅಂತಂದರು. ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು, DK ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರು ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗೋಯ್ತು ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ, ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾ ಇದೆಯಾ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಹಾಕಿ ಕೊಟ್ಟಿದ್ದು ಗ್ಯಾರಂಟಿ ಕಾರ್ಡ್ನ ಇಟ್ಕೊಂಡ್ಬಿಟ್ಟು ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ಬಿಟ್ರು. ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರಕ್ಕೆ ಬಂದರು. ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಅಂತ ಹೇಳಿದರೆ 135 + 1 136 ಸೀಟನ್ನು ಗೆದ್ಕೊಂಬಂದರು. ಗೆದ್ಕೊಂಬಂದಾದ ಕೂಡಲೇ ನಾನು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲೂ ಕೂಡ ನಮಗೇನು ಅನ್ನಿಸ್ತಾಯಿತ್ತು ಅಂತಂದರೆ, ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಹೊಡೆತದಲ್ಲಿ ನಾವೆಲ್ಲ ಕೊಚ್ಚೋಗ್ತೀವ ಅನ್ನೋ ರೀತಿಯಲ್ಲಿ ಭಾಳ ಜನ ಸಂಸದರು ಮಾತಾಡೋದನ್ನು ನಾನು ನೋಡಿದೆ. ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ಯಾಕಂದರೆ ಗ್ಯಾರಂಟಿ ಸ್ಕೀಮ್ನ ಆರ್ಭಟ ಹೇಗಿತ್ತು ಅಂತೇಳಿ ಹೇಳಿದ್ರೆ, ಜನ ಮುಗಿಸೇ ಬಿಡ್ತಾರೆ, ತೀರ್ಸೇ ಬಿಡ್ತಾರೆ ಅಂತ. ಆದರೆ ಗ್ಯಾರಂಟಿ ಸ್ಕೀಮ್ಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ 11 ತಿಂಗಳಲ್ಲಿ 28ರಲ್ಲಿ BJP ಮತ್ತು JDS ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ 19 ಸೀಟನ್ನು ಕೊಟ್ಟರು, BJPಗೆ 17 ಸೀಟನ್ನು ಕೊಟ್ಟರು. ಇನ್ನೊಂದು 3-4 ಸೀಟ್ಗಳಲ್ಲಿ ನಾವು ಭಾಳ ಸಣ್ಣ ಅಂತರದಲ್ಲಿ ನಾವು ಸೋಲ್ತು. ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ 25 ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣ ಕೂಡ ಬಂದ್ಬಿಡ್ತು. ಯಾಕಾಗಿ ಬಂತು? ಸಿದ್ದರಾಮಯ್ಯನವ್ರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತೇಳಿ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಆಯಿತು. ಈ ಒಂದು 1000 ದಿನಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, 5 ಗ್ಯಾರಂಟಿನ ಕೊಟ್ರ. ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಅಂತ ಹೇಳಿದರು. ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಮ್ನೆ ಮಾಡಾಕ್ಬಿಟ್ಟಿದ್ದಾರೆ. ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆವರೆಗೂ ಕೊಡಲೇ ಇಲ್ಲ. ಲೋಕಸಭಾ ಚುನಾವಣೆ ವೋಟಿಂಗಿಂತ ಮೊದಲು ಎಲ್ಲರ ಅಕೌಂಟಿಗೂ 4 ತಿಂಗಳದ್ದು 5 ತಿಂಗಳದ್ದು ಕ್ರೆಡಿಟು ಅಕೌಂಟಿಗೆ ಹಾಕಿದರು. ಅದಾದ ನಂತರ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರದ್ದು ಬೈ ಎಲೆಕ್ಷನ್ವರೆಗೂ ಹಾಕಲೇ ಇಲ್ಲ. ಚುನಾವಣೆ ಬಂತು, ಆ ಟೈಮಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಹಾಕಿರು. ಅದಾದ ನಂತರ 3 ತಿಂಗಳ ಒಳಗಡೆ ಟೋಪಿ ಹಾಕ್ತಿದ್ದಾರೆ ಹೊರತು ಯಾರಿಗೂ ಬರ್ತಿಲ್ಲ. ನನ್ನ ಹೆಂಡ್ರಿಗೆ ಬರುತ್ತೆ, ಇನ್ನೊಬ್ಬರ ಹೆಂಡ್ರಿಗೆ ಬರುತ್ತೆ ಅಂತ ಅಂದಮೇಲೆ ಮನೆಯಲ್ಲಿ ಅದು ಇದು ಇದ್ದವ್ರಿಗಿಲ್ಲ ಅಂತೇಳಿ ಕಂಡೀಷನ್ಗಳನ್ನ ಹಾಕಕ್ಕೆ ಶುರು ಮಾಡಿದ್ರು. ಒಂದು ಗೃಹಲಕ್ಷ್ಮಿಯಿಂದ ಈ ಥರ ಆಯಿತು. 200 ಯೂನಿಟ್ ಕರೆಂಟು ಅಂತೇಳಿ ಹೇಳಿದ್ರೆ, 200 ಯೂನಿಟ್ ಕರೆಂಟು ನೀವು ಇದುವರೆಗೂ ನಿಮ್ದು ಅವರೇಜ್ ತೆಗಿತೀವಿ ಲಾಸ್ಟ್ 1 ವರ್ಷದಿಂದ, ಅದಕ್ಕೆ ನಾವು 10% ಇನ್ಕ್ರೀಸ್ ಮಾಡಿಕೊಡ್ತೀವಿ ಹೊರತು ನೀವು 200 ಯೂನಿಟನ್ನ ನೀವು ಬಳಸೋಕ್ಕೆ ನಾವು ಅವಕಾಶ ಕೊಡಲ್ಲ. ನಿಮ್ಮ ಸರಾಸರಿ 1 ವರ್ಷದ ಸರಾಸರಿ ಮೇಲೆ 10% ಅಷ್ಟೇ ನೀವು ಹೆಚ್ಚು ಬಳಕೆನ ಮಾಡ್ಬೋದು ಅಂತ. ಏನೋ ಅವನು ಮನೆಯಲ್ಲಿ ಮಿಕ್ಸಿ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ, ಗ್ರೈಂಡರ್ ತೊಗೊಂಡ್ರು ಕರೆಂಟ್ ಖರ್ಚಾಗುತ್ತೆ, ಅಥವಾ ಮನೆಯಲ್ಲಿ TV ಇದ್ದರೆ, ಇನ್ನೇನು ಫ್ರಿಜ್ ಇದ್ದರೆ ಕರೆಂಟನ್ನು ಕನ್ಸಂಪ್ಷನ್ ಜಾಸ್ತಿ ಇದೆ. ಏನು ಸಿದ್ದರಾಮಯ್ಯನವ್ರು ಬರ್ತಾರೆ 200 ಯೂನಿಟ್ ಕೊಡ್ತಾರಲ್ಲ, ನಾವು ಫ್ರಿಜ್ಜನ್ನು ತೊಗೋಬೋದು, TVನೂ ತೊಗೋಬೋದು, ಗ್ರೈಂಡರ್ನು ತೊಗೋಬೋದು, ಮಿಕ್ಸಿನೂ ತೊಗೋಬೋದು ಅಂತ ಅಂದ್ಕೊಳ್ತಿರೋರಿಗೆ ಇದು ಸುಳ್ಳು ಅಂತ ಅವರಿಗೂ ಕೂಡ ಗೊತ್ತಾಯಿತು. ಅದಾದ ನಂತರ ಇನ್ನೊಂದು ಗ್ಯಾರಂಟಿ ಹೇಳಿದ್ರು ನಿಮಗೆ, ಎಲ್ಲ ಶಕ್ತಿ ಯೋಜನೆ ಅಂತ. ಶಕ್ತಿ ಯೋಜನೆನ ಜಾರಿಗೆ ತಂದರು ನಿಜ, ಆದರೆ ಇವತ್ತು KSRTC ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗ್ಬಿಟ್ಟಿದೆ. ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ. ಇವತ್ತು ಹೊಸ ಬಸ್ಗಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ. ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ 4,000 ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು, ಕುಮಾರಣ್ಣ
ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳು ನೋಡ್ತಾ ಇದೀವಿ ಹೊರತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ. ಹೊಸ ಬಸ್ಸನ್ನು ಖರೀದಿ ಮಾಡೋದ್ರಲ್ಲಿ ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದ್ದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ. KSRTC ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದೋಗ್ಬಿಟ್ಟಿದೆ ಇವತ್ತು. ಇನ್ನು ಯುವ ನಿಧಿ ಕೊಡ್ತೀವಿ ಅಂತಂದ್ರು. 1000 ದಿನಗಳಾಯ್ತು. ಇನ್ನು 2026 ಫೆಬ್ರವರಿನೂ ಮುಗಿಯಕ್ಕೆ ಬಂತೀನೇನು. ಫೆಬ್ರವರಿ ಆದಮೇಲೆ ನೆಕ್ಸ್ಟ್ 2027 ಮುಗಿಲಿ ನೋಡಿ. 27 ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರುವಾಗ್ಬಿಡುತ್ತೆ. ಇಷ್ಟು 10,000 ದಿನಗಳಾದ್ರೂ ಕೂಡ ಯುವ ನಿಧಿನ ಇವತ್ತವರೆಗೂ ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತೂ ಮಾಡಲಿಲ್ಲ. ಯುವ ನಿಧಿ ಪ್ರಾರಂಭವೂ ಆಗಲಿಲ್ಲ. ಯಾವುದೇ KSRTC ಬಸ್ ಮೇಲೆ ನೋಡಿದ್ರು ಕೂಡ ನುಡಿದಂತೆ ನಡೆದವರು ಅಂತ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ ಸಿದ್ದರಾಮಣ್ಣಂದು DK ಶಿವಕುಮಾರ್ ಅಣ್ಣಂದು ಫೋಟೋ ಹಾಕ್ಕೊಂಡು ಪಂಚ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತವರೆಗೂ ಕೂಡ ಅದು ಪ್ರಾರಂಭನೇ ಆಗಲಿಲ್ಲ. ಆಯಿತು, ಯುವಕರಿಗೆ ಭತ್ಯೆ ಕೊಡೋದು ಬಿಡಿ, 3,000 ಯುವ ನಿಧಿ ಕೊಡೋದು ಬಿಡಿ. ಕೆಲಸ ಆದರೂ ಸೃಷ್ಟಿ ಆಗ್ತಿದೆ ಅಂತಂದರೆ ಕಂಪನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದ್ದಾವೆ. ಇರೋ ಕೆಲಸನೂ ಹೋಗ್ತಾ ಇದ್ದಾವೆ ನಮಗೆ. ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ. ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ಯೋಜನೆ ಕೂಡ ಪ್ರಾರಂಭ ಆಗಲಿಲ್ಲ. ಇನ್ನು 10 kg ಅಕ್ಕಿ ಅಂತೇಳಿ ಹೇಳಿದರು. 10 kg ನಮ್ಮ ನರೇಂದ್ರ ಮೋದಿ ಅವರು ಆಲ್ರೆಡಿ 5 ಕೊಡ್ತಾ ಇದ್ರು. 5ಕ್ಕೆ 5 ಸೇರಿಸ್ಕೊಡ್ತಾ ಇರೋದನ್ನ 10 ಕೊಡ್ತೀನಿ ಅಂತ ಇವರೇ 10 ಸಪ್ರೇಟ್ ಕೊಡ್ತಾರೆ ಅಂತ ಜನ ತಿನ್ಕೊಂಡ್ರು. ಆದರೆ ನಾವು ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು 2000ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ 2011-12ರಲ್ಲಿ ಬಿಲ್ ರೂಪವನ್ನು ತಂದರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಒಂದು ಯೋಜನೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಂದಂದ್ರೆ 5 kg ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ 5 kg ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ. ಇವತ್ತು ಅಕ್ಕಿ ಬರಪ್ಪ ತಗೊಂಡೋಗಿ ಅಂತಂದ್ರು ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಲ್ಲ. ಯಾಕೆ ಹೇಳಿ, ಅಲ್ಲಿ ಹೋಗಿ 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡ್ಬೇಕಲ್ಲ. ಇವ್ರೇನು ಮಾಡ್ತಿದ್ದೀರಿ, ಆ ಅಕ್ಕಿ ಬದಲಾಗಿ ನಾವು 170 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಮನ್ಸಿಗೆ ಬಂದಾಗ ಹಾಕ್ಬೋದು. ಅದು ಇವತ್ತವರೆಗೂ ಜನ ಕೇಳದೆ ಬಿಟ್ಬಿಟ್ರು. ಇದು ಇವ್ರೇನು ಕೊಡಲ್ಲ ಬಿಡಿ, ಇವನ್ನ ಎಲ್ಲದನ್ನು ಬರೀ ಹಿಂಗೆ ಸುಳ್ಳು ಹೇಳಿದ್ದಾರೆ ಅಂತ ಈ ಥರ ಸ್ಥಿತಿ ಬಂದಿದೆ. ಇನ್ನು ನೇರವಾಗಿ 1-2 ವಿಚಾರಗಳಿಗೆ ಬರೋದಾದರೆ, ಇವರು 1000 ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳನ್ನು ಇವರು ಸಿದ್ದರಾಮಯ್ಯನವ್ರು ಹೇಗೆ ಅಂತ ಹೇಳಿದರೆ ಡೇ 1 ಅಧಿಕಾರಕ್ಕೆ ಬರೋದಕ್ಕೆ ಪಂಚ ಗ್ಯಾರಂಟಿ ಅಂತ ಸುಳ್ಳಿಂದ ಪ್ರಾರಂಭವನ್ನು ಮಾಡಿ ಅವ್ರ ಸರ್ಕಾರ ಬಂದಾದ ನಂತರ ನೋಡಿ, ಮೊದಲನೇದಾಗಿ ಮೂಢ ವಿಚಾರಕ್ಕೆ ಬರೋಣ. 2020 ಸಂದರ್ಭದಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸೋಮಣ್ಣ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು. ಈ ಕೋವಿಡ್ನಲ್ಲಿ ಅದಕ್ಕಿಂತ ಮೊದಲು ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದ ಕೂಡಲೇ ಅಲ್ಲಿ ಇಡೀ ರಾಜ್ಯಾದ್ಯಂತ 22 ಜಿಲ್ಲೆಗಳು ಪ್ರವಾಹ ಪೀಡಿತವಾದವು. ಅವ್ರು ಕಾಲಿಟ್ಟು ಕರ್ನಾಟಕದಲ್ಲಿ ನೀರು ಮಳೆ ಸುರಿಯೋಕ್ಕೆ ಶುರುವಾಯಿತು. ರೈತನ ಭೂಮಿ ಹಸನಾಯಿತು. ಆದರೆ ಈ ಪ್ರವಾಹದ ಪೀಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾದವು. ಯಡಿಯೂರಪ್ಪ ಸಾಹೇಬ್ರ ಹೊತ್ತು SDRFನಲ್ಲಿ ನಮಗೆ 3,800 ರೂಪಾಯಿ ಕೊಡ್ತಾರೆ. ಮನೆಗೆ ಯಾರಾದ್ರೂ ನೀರು ನುಗ್ಗಿದ್ರೆ ಯಡಿಯೂರಪ್ಪ ಸಾಹೇಬ್ರು 10,000 ರೂಪಾಯಿ ಕೊಟ್ಟರು. ಯಾರ್ದೋ ಮನೆ ಕುಸ್ತಿದ್ರೆ ಕೇಂದ್ರ ಸರ್ಕಾರದ ಯೋಜನೆ NDRFನಲ್ಲಿ ನಾವು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದು. ಯಡಿಯೂರಪ್ಪ ಸಾಹೇಬ್ರು ಅದಕ್ಕೆ 4 ಲಕ್ಷ ಸೇರಿಸ್ಬಿಟ್ಟು 5 ಲಕ್ಷನ ಕೊಟ್ಟರು. ಹೀಗೆ ಆ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು. ಅದಾದ ನಂತರ ಕೋವಿಡ್ ಬಂತು. ಕೋವಿಡ್ ಬಂದಾಗ ಮೈಸೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅಂತೇಳಿ ನಾವು ಯೋಚನೆ ಮಾಡಿದಾಗ ಆಗ ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವ್ರನ್ನ ಕರೆದ್ಬಿಟ್ಟು ಸೋಮಣ್ಣ ಸಾಹೇಬ್ರು ಹೇಳಿದ್ರು, ಮೂಡಾದಲ್ಲಿ ಖಾಲಿ ಸೈಟ್ ಎಷ್ಟಿದಾವಪ್ಪ ಹುಡ್ಕೋಮ ಅಂತಂದು ಹೇಳಿದ್ರು. ಅವನ್ನೆಲ್ಲ ಏನು ಮಾಡೋಣ, ಆಕ್ಷನ್ ಹಾಕ್ಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡನ್ನು ಅಭಿವೃದ್ಧಿಗೆ ವಿನಿಯೋಗನ ಮಾಡೋಣ. ಇವಾಗ ಕೋವಿಡ್ ಇರೋದ್ರಿಂದ, ಕಷ್ಟದ ಕಾಲ ಇರೋದ್ರಿಂದ ಇದು ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನವನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ಸೈಟು ನುಡುಗಿಸಿದ್ರು. ಕಾಂತರಾಜ್ ಅವರು ಕೊನೆಗೆ ಲಿಸ್ಟ್ ತಗೊಂಬಂದಾಗ ನಮಗೆಲ್ಲ ಒಂಥರ ಶಾಕ್ ಹೊಡೆದಂಗೆ ಆಯಿತು. 7,600 ಖಾಲಿ ಸೈಟ್ ಇತ್ತು ನಮಗೆ ಮೂಡೋದ ಹತ್ರ. ನಾವೇನೋ 1,000 ಸಿಕ್ಕಿದ್ರೆ ಪುಣ್ಯ ಅಂತ ಅನ್ಕೊಂಡಿದ್ರೆ ಈ 7,600 ಸೈಟ್ಸ್ ಇತ್ತು. ವಿಜಯನಗರದಂತಹ ಪ್ರೈಮ್ ಏರಿಯಾದಲ್ಲಿ ಸೈಟ್ಸ್ಗಳಿತ್ತು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗಳಲ್ಲಿ ಸೈಟ್ ಇತ್ತು. ನಮಗೆ ಭಾಳ ಖುಷಿ ಆಯಿತು. ಇಷ್ಟು ಸೈಟ್ಗಳನ್ನು ಆನ್ಲೈನಲ್ಲಿ ಆಕ್ಷನ್ ಆಗ್ತು ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಸೈಟ್ ಯಾರಿಗೆ ಬೇಕೋ ಅವ್ರು ತಗೊಳ್ಳಬಹುದು, ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅಂತೇಳಿ ಹೇಳಿ ನಾವೆಲ್ಲ ತಯಾರಿ ಮಾಡಿದ್ರು. ಅದಾದ ನಂತರ ನಮ್ಮ ಸರ್ಕಾರ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಬಂದಾದ ಕೂಡಲೇ
ಈ ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲ ಅಂಗಡಿ ಓಪನ್ ಮಾಡಿದ್ರು. ಕೊನೆಗೆ ಸಿದ್ದರಾಮಯ್ಯನವರು ಕೂಡ ಸದ್ದಿಲ್ಲದೆ ಅವ್ರ ಹೆಂಡತಿ ಹೆಸರಿನಲ್ಲಿ ಮೂಡಾದ 14 ಸೈಟನ್ನು ಹೊಡ್ಕೊಂಡ್ರು. ಹೀಗೆ ಮೂಡ ಹಗರಣದಿಂದ ಪ್ರಾರಂಭ ಆಯಿತು. ಮೂಡ ಹಗರಣ ಇವತ್ತು ಒಂದು 3,500-4 ಸಾವಿರ ಕೋಟಿ ರೂಪಾಯಿದ ಹಗರಣ. 1000 ಚಿಲ್ಲರೆಗಿಂತ ಹೆಚ್ಚು ಸೈಟ್ಗಳನ್ನ ಈ ರೀತಿ ಪರಬರೆ ಮಾಡಿಬಿಟ್ಟಿದ್ದಾರೆ. ಈ ಹಗರಣ ಶುರುವಾಯಿತು. ಅದರ ಬೆನ್ನಲ್ಲಿ ವಾಲ್ಮೀಕಿ ಹಗರಣ. ಆ ಹಗರಣದಲ್ಲಿ 187 ಕೋಟಿ ರೂಪಾಯಿದು ಅದನ್ನು ಹಗರಣ ಮಾಡಿದ್ರು. ಆಯ್ತು, SCP TSP ಬಂತು. SCP TSP ತಗೊಂಡೇ ಇಲ್ಲ ಅಂತ ಹೇಳಿದ್ರು. SCP ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು. ಇದು SC ಜನಾಂಗ ಮತ್ತು ST ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ. ರಾಜ್ಯ ಸರ್ಕಾರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಇರುತ್ತೆ. ಆ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಿರೋ. ಸುಮಾರು 22,000 ಕೋಟಿ ರೂಪಾಯಿಗಿಂತ ಜಾಸ್ತಿನ ಡೈವರ್ಟ್ ಮಾಡಿರೋ. ಬಡವರ ಮತ್ತು ಅದರಲ್ಲೂ ದೀನ ದಲಿತರ ಸೇವೆಯನ್ನು ಮಾಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಜನೆ ಮಾಡ್ಕೊಂಡು ಬಂದಂಥ ಮನುಷ್ಯ ಅವರ ಅಭಿವೃದ್ಧಿಗೋಸ್ಕರ ಇಟ್ಟು ದುಡ್ಡನ್ನೆಲ್ಲ ಅದಕ್ಕೆ ಡೈವರ್ಟ್ ಮಾಡಾಕ್ಬಿಟ್ರು. ಈ ಕಡೆ ಮೊನ್ನೆ ಬರ್ತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮುಖಾಂತರ ಯಾರ್ಯಾರು ಸಾಲ ತೊಗೊಂಡ್ರೆ ನೀವು ಬಡ್ಡಿ ಮನ್ನಾ. ಹಾಗಾದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡಿದಾರಲ್ಲ, ಅವ್ರ ಕತೆ ಏನಾಗಬೇಕು? ಆಯ್ತು, ಅವ್ರ ನಂತರ ಇಲ್ಲಿ ನಮ್ಮ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡವ್ರ ಕತೆ ಏನಾಗಬೇಕು? ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅದರಿಂದ ತಗೊಂಡಿರೋರ ಕತೆ ಏನಾಗಬೇಕು? ಆದರೆ ಇವ್ರು ಯಾರಿಗೂ ಏನೂ ಲಾಭ ಇಲ್ಲ. ಕಳೆದ ಬಜೆಟ್ ಒಳಗಡೆ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ 5,000 ಚಿಲ್ಲರೆ ಕೋಟಿ ಕೊಡ್ತಾರೆ. ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ವರ್ಗವನ್ನ, ಒಂದು ಸಮುದಾಯವನ್ನ ಓಲೈಸುವಂಥದ್ದು. ಇನ್ನ ಇಲ್ಲಿ ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟ್ ₹2 ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು, ಅದನ್ನು 20 ರೂಪಾಯಿ ಮಾಡಿರೋ. ಬರ್ತ್ ಸರ್ಟಿಫಿಕೇಟ್ ಬರ್ತಾ ಇತ್ತು, ಅದನ್ನು ಜಾಸ್ತಿ ಮಾಡಿರೋ. ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ, ಅದನ್ನು ಜಾಸ್ತಿ ಮಾಡಿರೋ. ಕಸ ಕಲೆಕ್ಷನ್ ಮಾಡಬೇಕು, ಅದಕ್ಕೂ ಶುಲ್ಕ ಜಾಸ್ತಿ. ವಾಟರ್ ಬಿಲ್ಲು, ಅದಕ್ಕೂ ಶುಲ್ಕ ಜಾಸ್ತಿ. ಹಾಲಿನ ಬಿಲ್ಲು, ಅದಕ್ಕೂ ಶುಲ್ಕ ಜಾಸ್ತಿ. ಹೀಗೆ ಪ್ರತಿ ಒಂದರಲ್ಲೂ ಕೂಡ ಬನ್ನಿ, ಈ ಪ್ರತಿ ಒಂದರಲ್ಲೂ ಕೂಡ ಲೂಟಿ ಮಾಡೋಂಥದ್ದನ್ನ ಅಷ್ಟೇನೆ ಅವ್ರು ಬಂದ್ರೆ ಹೊರತು ಇನ್ನೇನು ಮಾಡಲ್ಲ. ಈ 1,000 ದಿನಗಳಲ್ಲೂ ಕೂಡ ಇವ್ರದ್ದು ಇಲ್ಲಿವರೆಗೂ ಹೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇವರ ಒಂದು ಅಭಿವೃದ್ಧಿ ವಿರೋಧಿ ಧೋರಣೆನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿವೇಶನ ಕರೀತಾರೆ. ಅಲ್ಲ ರೀ, ಕರ್ನಾಟಕದ ಇತಿಹಾಸದಲ್ಲಿ ಯಾರಾದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ಸಂಕಷ್ಟ ಬಂದಿದೆ ಅಂತ ಹೇಳಿದ್ರೆ ವಿಶೇಷ ಅಧಿವೇಶನ ಕರಿಬಹುದೇ ಹೊರತು, ಕೇಂದ್ರ ಸರ್ಕಾರದ ಒಂದು ಯೋಜನೆ VB ಜಿ ಯೋಜನೆ ಏನಿದೆಯಲ್ವಾ, ಆ ಯೋಜನೆ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೀತಾರೆ. ಆ ಯೋಜನೆಯಲ್ಲಿ ವಿರೋಧಿಸುವಂಥದ್ದು ಏನಿದೆ? 100 ಮ್ಯಾಂಡೇಟ್ಸ್ ಇದ್ದಿದ್ದನ್ನ 100 ದಿನ ಕೂಲಿ ಕೊಡ್ತಿದ್ದನ್ನು 125 ದಿನ ಕೂಲಿಗೆ ಮಾಡಿದ್ದಾರೆ. ಆದರೆ ಒಂದು ಕಡ್ಡಾಯ ಮೋದಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಬಂದು ಕೂಡ ಬಯೋಮೆಟ್ರಿಕ್ಸ್ ಕೊಡಬೇಕು, ಫೋಟೋ ತೆಗಿಬೇಕು, ಕೆಲಸ ಮುಗಿದಾದ್ಮೇಲೆ ಫೋಟೋ ತೆಗಿಬೇಕು. ಯಾಕಂದ್ರೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಚೆ ಹೋದ್ರೆ ಕಾಮಗಾರಿನೇ ಆಗಿರಲ್ಲ. ಹಾಗಾಗಿ ಅದನ್ನು ತಗೊಂಡ್ಬಂದ್ರು. ಗ್ರಾಮ ಪಂಚಾಯಿತಿಗಳದ್ದು ಅವಲ್ಲಿ ಕೇಂದ್ರವನ್ನು ಕಟ್ಟಿಸೋದಕ್ಕೆ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆರೆಗಳ ಅಭಿವೃದ್ಧಿಗೆ ಮೊದಲು ಹೂಳೆತ್ತವರು, ಈಗ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟಿಗೆ ಅಂತ ಹೇಳ್ಬಿಟ್ಟು VB ಜಿನಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪಿದೆ? ಸುಳ್ಳೇ ಕೂತ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗಾ ಇರುವಂಥ ಸಂದರ್ಭದಲ್ಲಿ 90% ಅನುದಾನ ಕೊಡ್ತಿದ್ರು, 10% ರಾಜ್ಯ ಕೊಡ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು 40% ಕೊಡಿ, ನಾವು 60% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿಜಿ ಸರ್ಕಾರ ತಗೊಂಬಂತು ಭಾಗಿದಾರತ್ವ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದಕ್ಕೆ ದುಡ್ಡು ಕೊಡೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಯೋಜನೆನೇ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರೀತಾ ಇದ್ದಾರೆ. ಹೀಗೆ ನಾನು ನಿಮಗೆ 10 ಹಲವುದನ್ನು ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.